ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಕವಿತಾಸ್ ಕಿಚನ್. ನಾನು ಇವತ್ತು ನಿಮಗೆ ಸಿಂಪಲ್ ಆಗಿ ಮನೆಯಲ್ಲಿ ಹಲ್ವಾಯಿ ಸ್ಟೈಲ್ ಮಿಲ್ಕ್ ಪೇಡ ಯಾವ ಥರ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ತುಂಬಾ ಸಖತ್ತಾಗಿ ಟೇಸ್ಟಿಯಾಗಿ ಬಂದಿದೆ. ಮಿಲ್ಕ್ ಪೇಡ ಮಾಡೋದಕ್ಕೆ ಮೊದಲಿಗೆ ನಾನು ಇಲ್ಲಿ ಒಂದು ನಾನ್ ಸ್ಟಿಕ್ ಪ್ಯಾನ್ ತೊಗೊಂಡಿದ್ದೀನಿ. ನಂತರ ಇದಕ್ಕೆ ನಾನು 250 ಗ್ರಾಮ್ ಆಗುವಷ್ಟು ಹಾಲನ್ನು ಹಾಕ್ಕೊತಾ ಇದ್ದೀನಿ. ಇದಕ್ಕೆ ಒಂದು ಅರ್ಧ ಕಪ್ ಆಗುವಷ್ಟು ಸಕ್ಕರೆಯನ್ನು ಹಾಕೊಳ್ಳೋಣ. ಸ್ವೀಟ್ ತುಂಬ ಇಷ್ಟಪಡೋರು ಸಕ್ಕರೆ ಕ್ವಾಂಟಿಟಿ ಸ್ವಲ್ಪ ಜಾಸ್ತಿ ಕಮ್ಮಿನೂ ತೊಗೋಬೋದು. ಮಿಲ್ಕ್ ಪೌಡರ್ನಲ್ಲಿ ಶುಗರ್ ಇರೋ ಕಾರಣಕ್ಕೆ ನಾನು ಸಕ್ಕರೆಯನ್ನು ಸ್ವಲ್ಪನೇ ಹಾಕ್ಕೊತಾ ಇದ್ದೀನಿ. ಇಲ್ಲಿ ಹಾಲು ಚೆನ್ನಾಗಿ ಕಾದ ನಂತರ ನಾನು 400 ಗ್ರಾಮ್ ಆಗುವಷ್ಟು ಮಿಲ್ಕ್ ಪೌಡರನ್ನು ಹಾಕ್ಕೊತಾ ಇದ್ದೀನಿ. ಗ್ಯಾಸ್ ಲೋ ಫ್ಲೇಮ್ ಮಾಡಿಕೊಂಡು ನಾವು ಮಿಶ್ರಣವನ್ನು ಚೆನ್ನಾಗಿ ರೆಡಿ ಮಾಡ್ಕೋಬೇಕು, ಇಲ್ಲಾಂದರೆ ತಳ ಹಿಡಿಯೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಮಿಲ್ಕ್ ಪೌಡರ್ ಈ ಥರ ಮನೆಯಲ್ಲಿದ್ದರೆ ಎನಿ ಟೈಮ್ ನಾವು ಮನೆಯಲ್ಲಿನೇ ಈ ಥರ ಸ್ವೀಟ್ ಮಾಡ್ಕೊಂಡು ತಿನ್ಬೋದು ಅಲ್ವಾ. ತುಂಬಾ ಟೇಸ್ಟಿನೂ ಆಗಿರುತ್ತೆ, ಜ್ಯೂಸಿನೇ ಆಗಿರುತ್ತೆ. ನೋಡಿ, ಮಿಲ್ಕ್ ಪೇಡ ಮಾಡೋದಕ್ಕೆ ಇಲ್ಲಿ ಮಿಶ್ರಣ ಚೆನ್ನಾಗಿ ರೆಡಿಯಾಗಿದೆ. ಇಷ್ಟು ಕ್ವಾಂಟಿಟಿಯಲ್ಲಿ ಸಖತ್ತಾಗುತ್ತೆ. ನಂತರ ಇದಕ್ಕೆ ನಾನು 1 ಟೀ ಸ್ಪೂನ್ ಆಗುವಷ್ಟು ತುಪ್ಪವನ್ನು ಹಾಕ್ಕೊತಾ ಇದ್ದೀನಿ. ತುಪ್ಪ ತುಂಬಾ ಬೇಕಾಗಿಲ್ಲ, ಇದಕ್ಕೆ 1 ಟೀ ಸ್ಪೂನ್ ತುಪ್ಪ ಆದರೆ ಸಾಕಾಗುತ್ತೆ. ಇದನ್ನು ಇನ್ನೊಮ್ಮೆ ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೊಳ್ಳೋಣ. ಇಲ್ಲಿ ನಾನು ಒಂದು ಪ್ಲೇಟ್ ತೊಗೊಂಡಿದ್ದೀನಿ, ಅದಕ್ಕೆ 1 ಟೀ ಸ್ಪೂನ್ ಆಗುವಷ್ಟು ತುಪ್ಪನ ಹಾಕ್ಕೊಂಡು ಚೆನ್ನಾಗಿ ಸವರ್ಕೊಂಡಿದ್ದೀನಿ. ನಂತರ ಮಿಲ್ಕ್ ಪೇಡ ಮಿಶ್ರಣವನ್ನು ಈ ಪ್ಲೇಟಿಗೆ ಹಾಕೊಳ್ಳೋಣ. ನೀವು ಬೇಕಂದರೆ ಕೈಯಲ್ಲಿ ರೋಲ್ನು ಮಾಡ್ಕೋಬೋದು, ಆದರೆ ನನಗೆ ಈ ಥರ ಪೇಡ ಮಾಡ್ಕೊಂಡು ತಿನ್ನೋದಕ್ಕೆ ತುಂಬಾ ಇಷ್ಟ. ಹಾಗಾಗಿ ನಾನು ಈ ಥರ ಮಾಡ್ತಾ ಇದ್ದೀನಿ. ಇಲ್ಲಿ ಮಿಲ್ಕ್ ಪೇಡ ಮಿಶ್ರಣವನ್ನು ಇನ್ನೊಂದು ಪ್ಲೇಟಿಗೆ ನಾನು ಟ್ರಾನ್ಸ್ಫರ್ ಮಾಡ್ತಾ ಇದ್ದೀನಿ. ವಾವ್, ನೋಡಿ ತುಂಬಾ ಸಖತ್ತಾಗಿ ಬಂದಿದೆಯಲ್ಲ. ನಂತರ ನನ್ನ ಹತ್ರ ಸಿಲ್ವರ್ ಪೇಪರ್ ಇರೋ ಕಾರಣಕ್ಕೆ ನಾನು ಸಿಲ್ವರ್ ಪೇಪರನ್ನು ಯೂಸ್ ಮಾಡಿಕೊಂಡು ಮಿಲ್ಕ್ ಪೇಡ ಮಾಡ್ತಾಯಿದ್ದೀನಿ. ಇದು ಆಪ್ಷನ್ನು, ಬೇಕಂತಲೇ ಇಲ್ಲ. ನೋಡಿ, ಇವಾಗ ಇಲ್ಲಿ ಮಿಲ್ಕ್ ಪೇಡ ನಮಗೆ ಯಾವ ಶೇಪ್ ಬೇಕು ಆ ಶೇಪ್ನಲ್ಲಿ ನಾವು ಕಟ್ ಮಾಡ್ಕೊಂಡು ಸರ್ವಿಂಗ್ ಪ್ಲೇಟಿಗೆ ಸರ್ವ್ ಮಾಡ್ಕೋಬೋದು. ನೋಡಿ, ತುಂಬಾ ಸಖತ್ತಾಗಿ ಟೇಸ್ಟಿಯಾಗಿ ಮಿಲ್ಕ್ ಪೇಡ ರೆಡಿ ಟು ಸರ್ವ್. ನೋಡಿದ್ರಲ್ಲ, ನಾನಿವತ್ತು ನಿಮಗೆ ಸಿಂಪಲ್ಲಾಗಿ ಮನೆಯಲ್ಲಿ ಮಿಲ್ಕ್ ಪೌಡರ್ ಇದ್ದರೆ ಯಾವ ಥರ ನಾವು ಪೇಡ ಮಾಡೋದು ಅಂತ ತೋರಿಸಿದ್ದೀನಿ. ಇವತ್ತಿನ ಈ ವಿಡಿಯೋ ನಿಮಗೆ ಖಂಡಿತವಾಗಲೂ ಇಷ್ಟವಾಗಿದೆ ಅಂತ ಅಂದ್ಕೊತಾ ಇದ್ದೀನಿ. ಇವತ್ತಿನ ಈ ವಿಡಿಯೋ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ನಿಮ್ಮ ಫ್ಯಾಮಿಲಿ ಮೆಂಬರ್ ಜೊತೆಗೆ ಈ ವಿಡಿಯೋನ ಶೇರ್ ಮಾಡಿ. ನಮಸ್ಕಾರ.